ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಬಾರಿ ಫೋನ್ ಲಿಫ್ಟ್ ಮಾಡಲಿಲ್ಲ ಅಂದರೆ ಎದುರಿಗಿರುವ ವ್ಯಕ್ತಿ ಬ್ಯುಸಿ ಇದ್ದಾನೇನೋ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಒಂದೇ ಸಮನೆ ಕಾಲ್ ಮಾಡ್ತಿದೆಯಲ್ಲ ಎಂದು ಗದರಿದನು ತಾರಕ್. ಅಷ್ಟೊತ್ತಿಗೂ 3 ಬಾರಿ ಕರೆ ಸ್ವೀಕರಿಸಿದ ತಾರಕ್ 4ನೇ ಬಾರಿಯೂ ಲಿಫ್ಟ್ ಮಾಡೋದಿಲ್ಲ ಎಂಬ ದೃಢ ನಂಬಿಕೆಯೊಂದಿಗೆ ಫೋನನ್ನು ತನ್ನ ಕಿವಿಯ ಬಳಿ ಇಟ್ಕೊಂಡು ಅವಳು ಆರಾಮವಾಗಿ ಉಗುರುಗಳಿಗೆ ನೈಲ್ ಆರ್ಟನ್ನು ನೋಡ್ಕೊಳ್ತಾ ಇದ್ಲು. ಹಾಗೆ ನೋಡ್ಕೊಳ್ತಾ ಇದ್ದ ಅಂಕಿತಾಳಿಗೆ ಇದ್ದಕ್ಕಿದ್ದಂತೆ ಕಾಲ್ ಲಿಫ್ಟ್ ಆಗಿದ್ದಲ್ಲದೆ ಆ ಮೂರ್ಖೆ ಎಂಬ ಪದ ಕೇಳಿ ಎಲೆಕ್ಟ್ರಿಕ್ ಶಾಕ್ ತಗುಲಿದಂತೆ ಕಾಗೆ ಎಂದೇ ನಿಂತುಬಿಟ್ಲು. ನಂತರ ನಾನ್ ಸ್ಟಾಪ್ ಆಗಿ ಕೇಳಿ ಬಂದ ಬೈಗುಳಗಳಿಗೆ ಪ್ರಜ್ಞೆಗೆ ಬಂದವಳಂತೆ ಫೋನನ್ನು ಕಿವಿಯಿಂದ ತೆಗೆದು ಖಾಲಿದ್ದ ಒಂದು ಕೈಯಿಂದ ಒಂದು ಕಿವಿಯನ್ನು ಮತ್ತು 2 ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಈ ಪ್ರಕ್ರಿಯೆಯಲ್ಲಿ ಉತ್ತರ ನೀಡಬೇಕು ಎಂಬ ವಿಷಯವನ್ನು ಮರೆತು ಈ ಗುಬ್ಬಿ ಮೌನಿಯಂತೆ ಉಳಿದ್ಬಿಟ್ಲು. ಅಸಲಿಗೆ ಸಿಟ್ಟು ಯಾವಾಗಲೂ ಮುಖದಲ್ಲಿಯೇ ಮನೆ ಮಾಡಿಕೊಂಡಿರುವ ಅವನಿಗೆ ಬೆಳಗ್ಗೆಯೇ ಫೋನ್ ಮಾಡಿ ನಿದ್ರೆಯನ್ನು ಹಾಳು ಮಾಡಿದ್ದಾಳೆ ಎಂಬ ಕೋಪ ಒಂದು ಕಡೆಯಾದರೆ, ಆ ಸಿಟ್ಟನ್ನು ಇನ್ನೂ ಹೆಚ್ಚಿಸಲು ಆ ಕಡೆಯಿಂದ ಯಾವುದೇ ಉತ್ತರ ಬಾರದ ಕಾರಣ ಆ ಸಿಟ್ಟು ಅವನಿಗೆ ಅತಿರೇಕಕ್ಕೆ ದಾಟಿ ಹೋಗಿ ಕಣ್ಣು ತೆರೆದು ಆ ಫೋನ್ನಲ್ಲಿ ಗುಬ್ಬಿ ಎಂದು ಸೇವ್ ಮಾಡಿಕೊಂಡಿರುವ ಅಂಕಿತಾಳ ನಂಬರ್ ನೋಡಿ, ಏಯ್, ಫೋನ್ ಮಾಡಿ ಮಾತನಾಡದೆ ಹಾಗೆ ಮೂಕ ಗೂಬೆಯಂತೆ ಮೌನವ್ರತ ಮಾಡ್ತೀಯಾ ಯಾಕೆ ಅಂದನು ಮತ್ತೊಮ್ಮೆ. ಹಲೋ ಸರ್, ನಾನು ಅಂಕಿತಾ ಅಂದ್ಲು ಅಂಕಿತಾ ಮೆಲ್ಲಗೆ. ಓಹ್ ಗೊತ್ತು ಗುಬ್ಬಿ, ಏನು ಇಷ್ಟು ಬೆಳಗಿನ ಜಾವದಲ್ಲಿ ಕಾಲ್ ಮಾಡಿದೀಯಾ? ರಾತ್ರಿಯೆಲ್ಲ ನಾನೇ ನೆನಪಾಗ್ತಾ ಇದ್ನಾ? ಕಣ್ಣು ತೆರೀತಾ ಇದ್ದಂತೆಯೇ ಕಾಗೆಯಂತೆ ಕೂಗಲು ಕಾಲ್ ಮಾಡಿದೀಯಾ ಅಂದ. ಸರ್, ನಾನು ಕಾಗೆಯೇ ಎಂದು ಕೋಪದಿಂದ ಅಂದ್ಕೊಳ್ತಾ, ಸರ್, ನನ್ನ ಚೈನ್ ನಿಮ್ಮ ಬಳಿ ಇದೆ ಅಲ್ವೇ, ಅದಕ್ಕಾಗಿಯೇ ನಾನು ಕಾಲ್ ಮಾಡಿದೆ ಎಂದು ಗಂಭೀರವಾಗಿ ಹೇಳಿದ್ಲು ಅಂಕಿತಾ. ಹೌದು ಇದೆ. ಹಾಗಿದ್ರೆ ಚೈನ್ ನನ್ನ ಬಳಿ ಇದ್ದರೆ ರಾತ್ರಿ ನಿದ್ರೆ ಮಾಡಬಾರ್ದು ಎಂದು ಯಾವ ದೇವರಿಗಾದರೂ ಹರಕೆ ಹೊತ್ತಿದೆಯಾ? ಸರ್, ಅದಲ್ಲ, ನನ್ನ ಚೈನ್ ನನಗೆ ಬೇಕು. ನಾನು ಅದಕ್ಕಾಗಿಯೇ ಕಾಲ್ ಮಾಡಿದ್ದೇನೆ. ಹೇಳಿದ್ನಲ್ಲ, ಚೈನ್ ಬೇಕಿದ್ರೆ 50,000 ದುಡ್ಡನ್ನು ಕೊಟ್ಟು ಚೈನ್ನ ತಗೊಂಡು ಹೋಗು ಎಂದು ಅಂತ ಹೇಳ್ದ ತಾರಕ್. ಅದಕ್ಕಾಗಿಯೇ ಕಾಲ್ ಮಾಡಿದ್ದೇನೆ ಸರ್. ನಿಮ್ಮ ಹಣ ನಿಮಗೆ ಕೊಟ್ಟು ನನ್ನ ಚೈನನ್ನು ತೆಗೆದುಕೊಂಡು ಹೋಗ್ತೇನೆ ಅಂದ್ಲು ಅಂಕಿತಾ. ಓ, ಅಷ್ಟರಲ್ಲೇ ಹಣ ಬಂದುಬಿಡ್ತೆ. ಹಾಗಿದ್ರೆ ಸರಿ, ಈವ್ನಿಂಗ್ ನಾನು ಒಂದು ವಿಳಾಸ ಹೇಳ್ತೀನಿ, ಅಲ್ಲಿಗೆ ಬಂದು ನನ್ನ ಹಣ ನನಗೆ ಕೊಟ್ಟು ನಿನ್ನ ಚೈನನ್ನು ನೀನು ಕಲೆಕ್ಟ್ ಮಾಡ್ಕೊ ಅಂದ ತಾರಕ್. ಆ ಡೆವಲ್ ಹೆಸರು ತಾರಕ್ ಅಂತ. ಅಯ್ಯೋ, ಈವ್ನಿಂಗ್ ಎಂತ ಇದ್ದಾನೆ ಅಂದರೆ ಆ ಚೈನ್ ಕೊಡುವ ಉದ್ದೇಶ ಇವನಿಗೆ ಇದೆಯೋ ಇಲ್ವೋ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ, ಇಲ್ಲ ಸರ್, ನನಗೆ ಈಗಲೇ ಬೇಕು, ಅದು ನನ್ನ ಸೆಂಟಿಮೆಂಟ್ ಚೈನ್ ಸರ್ ಅಂದ್ಲು ಅಂಕಿತಾ. ಏ ಹುಚ್ಚು ಗುಬ್ಬಿ, ನಿನ್ನ ಹೆಸರಿನಲ್ಲಿ ಇರುವಂತೆ ನಿನಗೆ ಏನಾದರೂ ಹುಚ್ಚಿದೆಯಾ? ಇಷ್ಟು ಬೆಳಗ್ಗೆಯೇ ಕಾಲ್ ಮಾಡಿ ಚೈನ್ ಬೇಕು ಅಂತೀಯಾ? ಬೆಳಿಗ್ಗೆಯೇ ಆದರೆ ಏನು ಸರ್, ನನ್ನ ಚೈನ್ ನಿಮ್ಮ ಬಳಿ ಇದೆ ಅಲ್ವೇ, ಯಾವಾಗ ಕೊಟ್ಟರೆ ಏನು, ಹೇಗಾದರೂ ಕೊಡೋದಕ್ಕೆ ಅಲ್ವಾ ಚೈನು? ಏಯ್ ಮೆಂಟಲ್ ಹುಡುಗಿ, ನಾನು ಇನ್ನೂ ಬೆಡ್ ಕೂಡ ಇಲ್ದಿಲ್ಲ, ಈಗಲೇ ಚೈನ್ ಬೇಕು ಅಂದರೆ ಹೇಗೆ? ನನಗೆ ಆಗೋದಿಲ್ಲ, ಹೋಗು, ನಾನು ಕೊಡೋದಿಲ್ಲ ಅಂದ. ಸರ್, ನೀವು ಹಣ ಕೊಟ್ಟರೆ ಚೈನ್ ಕೊಡೋದಾಗಿ ಹೇಳಿದ್ರಿ ಅಲ್ವಾ? ಈಗ ಆ ಚೈನ್ ಇಲ್ದಿದ್ರೆ ನಮ್ಮಮ್ಮ ನನ್ನನ್ನು ಬ್ರೂಮ್ ಸ್ಟಿಕ್ ಅಂದರೆ ಕಡ್ಡಿ ಪೊರ್ಕೆ ಮುರಿದು ಹೋಗೋವರೆಗೆ ಹೊಡಿತಾಳೆ. ದಯವಿಟ್ಟು ಸರ್, ನನ್ನ ಚೈನ್ ನನಗೆ ಕೊಟ್ಬಿಡಿ ಪ್ಲೀಸ್ ಎಂದು ಅಳುವ ರಾಗವನ್ನು ಪ್ರಾರಂಭಿಸಿದ್ಲು ಅಂಕಿತಾ. ಅಂಕಿತಾಳ ಅಳುವು ಕೇಳಿ ನಿದ್ರೆಯ ಮಂಪರು ಸಂಪೂರ್ಣವಾಗಿ ಹಾರಿ ಹೋಗಲು ಮಲಗಿದ್ದವನು ಎದ್ದು ಮಂಚದ ಮೇಲೆ ಕೂತ, ಏಯ್, ಮೊದಲು ನಿನ್ನ ಅಳುನ ನಿಲ್ಲಿಸು. ನಾನೇನು ನಿನ್ನ ಚೈನ್ ಕೊಡೋದಿಲ್ಲ ಅಂತ ಹೇಳಿದ್ನಾ? ಈಗ ಕೊಡಲು ಆಗೋದಿಲ್ಲ ಅಂದೆ. ಅದಕ್ಕೆ ಯಾಕೆ ಹೀಗೆ ಅಳೋದು ನೀನು? ಸುಮ್ಮನೆ ಇರು ಎಂದು ಗದರಿದನು ತಾರಕ್. ಇಲ್ಲ ಸರ್, ನನಗೆ ಈಗಲೇ ಬೇಕು ನನ್ನ ಚೈನ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರವಾಗಿಲ್ಲ, ನಿಮಗೆ ಬರಲು ಆಗದೇ ಇದ್ದರೆ ಹೇಳಿ, ನೀವು ಎಲ್ಲಿದ್ದೀರೋ ಆ ವಿಳಾಸ ಹೇಳಿದ್ರೆ ನಾನು ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಸರ್. ಮತ್ತೆ ಅದೇ ಮಾತನ್ನು ಹೇಳಿದ್ಲು. ಓ ಗುಬ್ಬಿ, ನೀನು ಎಲ್ಲಿ ಸಿಕ್ಕಿದೆಯೇ ನನಗೆ? ನಾನು ವಿಳಾಸ ಶೇರ್ ಮಾಡಿದರೂ ನೀನು ಇಲ್ಲಿಗೆ ಬರಲು ಆಗೋದಿಲ್ಲ ಕಣೆ. ಹೋಗಲಿ, ಮಧ್ಯಾಹ್ನದವರೆಗೆ ಆದರೂ ವೆಯ್ಟ್ ಮಾಡು. ನಾನು ಫ್ರೆಶ್ ಆದಮೇಲೆ ನೀನು ಎಲ್ಲಿ ಇರ್ತೀಯೋ ಹೇಳಿದರೆ ಅಲ್ಲಿಗೆ ಬಂದು ನಿನ್ನ ಚೈನನ್ನು ಕೊಟ್ಬಿಡ್ತೇನೆ, ಆಯಿತಾ ಅಂದ.
ಓಹೋ! ನಾನು ವೆಯ್ಟ್ ಮಾಡಲು ಆಗೋದಿಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರವಾಗಿಲ್ಲ. ನೀವು ವಿಳಾಸ ಹೇಳಿ ಸರ್. ನಾನು ಹೇಗಾದರೂ ಸರಿ ಅಲ್ಲಿಗೆ ಬಂದುಬಿಡ್ತೇನೆ. ಅಸಲಿಗೆ ಸಹನೆ ಪಾತಾಳದಲ್ಲಿರುವ ತಾರಕ್‌ಗೆ ಅಂಕಿತಾಳ ಈ ಮೊಂಡುತನಕ್ಕೆ ಬಿ.ಪಿ ಮೀಟರ್ ಸೊರ್ರ್ ಎಂದು ಮೇಲಕ್ಕೆ ಏರುತ್ತಾ, ಸರಿ ಸರಿ, ನಾನು ಹೇಳಬೇಕಾದದ್ದನ್ನು ನಿನಗೆ ಹೇಳಿದ್ದೀನಿ. ಕೇಳದೇ ಇದ್ದರೆ ನಿನ್ನ ಕರ್ಮ. ಇನ್ನು ನೀನು ಏನಾದರೂ ಮಾಡ್ಕೊ. ಅಡ್ರೆಸ್‌ನ ನಿನಗೆ ಶೇರ್ ಮಾಡ್ತಾ ಇದ್ದೇನೆ. ಅಲ್ಲಿಗೆ ಬಂದುಬಿಡು ಎಂದು ಕೋಪದಿಂದ ಹೇಳಿ ಕಾಲ್‌ನ ಕಟ್ ಮಾಡಿ ವಾಟ್ಸಪ್‌ನಲ್ಲಿ ಲೈವ್ ಲೊಕೇಶನ್ನ ಶೇರ್ ಮಾಡಿದ ತಾರಕ್. ರಾತ್ರಿ ಕುಡಿದ ಅಮಲು ಇನ್ನೂ ಸಂಪೂರ್ಣವಾಗಿ ಇಳಿಯದ ಕಾರಣ ಅವನಿಗೆ ಹ್ಯಾಂಗ್ ಓವರ್‌ನಿಂದ ತಲೆ ಹಿಡಿದು ಅಬೇ ಚಿಂಟು, ಒಂದು ಸ್ಟ್ರಾಂಗ್ ಟೀ ತಗೊಂಡು ಬಾ ಎಂದು ಗಟ್ಟಿಯಾಗಿ ಅರ್ಜಿ ಹೇಳಿ ಸಿಟ್ಟಿನಿಂದ ಬಾತ್ರೂಮ್‌ಗೆ ಹೋದನು ತಾರಕ್ ಕಾಲ್‌ನ ಕಟ್ ಮಾಡ್ತಾ ಇದ್ದಂತೆಯೇ ಇವನೇನು ಹೀಗೆ ಹೇಳ್ತಾನೆ, ನಿಜವಾಗಿಯೂ ನಾನು ಹೋಗೋದು ಸೇಫ್ ಅಲ್ವಾ ಅಂತ ಅಂದ್ಕೊಳ್ತಾ ಮತ್ತೆ ಚೈನ್ ಹೋದರೆ ಅವರಮ್ಮ ಬ್ರೂಮ್ ಸ್ಟಿಕ್ ಹಿಡಿದು ಮನೆಯೆಲ್ಲ ಓಡಿಸ್ಕೊಂಡು ಹೊಡೆಯುವ ಸೀನನ್ನು ಇಮ್ಯಾಜಿನ್ ಮಾಡಿಕೊಂಡ್ಳು. ಛೇ ಎಂದು ಬೆನ್ನು ಸವರಿಕೊಂಡು, ಅಯ್ಯೋ, ಅಮ್ಮನಿಂದ ಆ ಏಟು ತಿನ್ನೋಕ್ಕಿಂತ ಈಗ ಇವನಿಂದ ಇನ್ನೊಂದೆರಡು ಬೈಸಿಕೊಂಡ್ರೂ ಪರವಾಗಿಲ್ಲ, ಚೈನ್ ತರುವುದೇ ಮೇಲು ಅಂದ್ಕೊಳ್ತಾ ಸೇಫ್ ಸೈಡಾಗಿ ಅವನು ಕಳಿಸಿದ ಲೊಕೇಶನನ್ನು ಟ್ರ್ಯಾಕ್ ಮಾಡ್ತಾ ಆನ್ ಮಾಡಿಕೊಂಡು ಗೆಳತಿಯರು ಮತ್ತು ಅಣ್ಣನಿಗೆ ಶೇರ್ ಮಾಡಿ ಕಾರು ನೆನ್ನೆ ತೊಂದರೆ ಕೊಟ್ಟಿದ್ದರಿಂದ ಮತ್ತೊಮ್ಮೆ ಕ್ಯಾಬ್ಗಾಗಿ ಟ್ರೈ ಮಾಡಿದ್ಲು. ಎಷ್ಟು ಹೊತ್ತು ಪ್ರಯತ್ನಿಸಿದರೂ ಕೂಡ ತಾರಕ್ ಕಳುಹಿಸಿದ ಲೊಕೇಶನ್ಗೆ 1.5 ಕಿಲೋಮೀಟರ್ ದೂರದವರೆಗೆ ಮಾತ್ರ ಕ್ಯಾಬ್ಗಳು ಅವೈಲೇಬಲ್ ಇದೆ ಎಂದು ತೋರಿಸ್ತಾ ಇದ್ದರೆ ಅಲ್ಲಿಯೇ ವೇಟ್ ಆದ ಅರ್ಧ ಗಂಟೆಯು ಟೈಮ್ ನೋಡಿಕೊಂಡು, ಉಫ್, ಏನೋ ಒಂದಾಗಲಿ, ಅಲ್ಲಿವರೆಗಾದರೂ ಸರಿ, ಬೇಗ ಹೋಗಬೇಕು, ಇಲ್ಲಾಂದರೆ ಆಫೀಸ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಳ್ತಾ ಹತ್ತಿರದಲ್ಲಿದ್ದ ಕ್ಯಾಬ್ನ ಬುಕ್ ಮಾಡಿಕೊಂಡು 5 ನಿಮಿಷಗಳಲ್ಲಿ ತನ್ನ ಮುಂದಿದ್ದ ಕ್ಯಾಬ್ ಏರಿ ಕುಳಿತುಕೊಂಡ್ಳು ಅಂಕಿತಾ. ಅರ್ಧ ಗಂಟೆಯಲ್ಲಿ ತಾರಕ್ ಕಳುಹಿಸಿದ ಲೊಕೇಶನ್ಗೆ ಬಂದು 1.5 ಕಿಲೋಮೀಟರ್ ದೂರದಲ್ಲಿ ನಿಂತ ಕ್ಯಾಬ್ ಇಳಿದು ಫೇರ್ ಕೊಡುತ್ತಾ, ಅಂದರೆ ಅವನ ಮುಖವನ್ನು ನೋಡ್ತಾ ತನ್ನ ಕೈಯಲ್ಲಿದ್ದ ಲೊಕೇಶನನ್ನು ಕ್ಯಾಬ್ ಡ್ರೈವರ್ಗೆ ತೋರಿಸ್ತಾ, ಈ ಅಡ್ರೆಸ್ಗೆ ಕ್ಯಾಬ್ಗಳು ಯಾಕೆ ಅವೈಲೇಬಲ್ ಇಲ್ಲ ಸರ್ ಎಂದು ಕೇಳಿದ್ಲು ಅಂಕಿತಾ ತೋರಿಸ್ತಾ ಇದ್ದ ವಿಳಾಸವನ್ನು ನೋಡ್ತಾ ಒಂದು ಬಾರಿ ಅವಳನ್ನು ವಿಚಿತ್ರವಾಗಿ ನೋಡಿದ ಡ್ರೈವರ್, ಮೇಡಮ್, ಆ ಏರಿಯಾದಲ್ಲಿ ಕಾರು ಏರುವವರು ಯಾರು ಇರ್ತಾರೆ ಮೇಡಮ್ ಅಂತ ಹೇಳಿ ನಗ್ತಾ ಆ ಡ್ರೈವರ್. ಅವನು ಯಾಕೆ ಹಾಗೆ ಹೇಳಿದ್ನೋ ಅವಳಿಗೆ ಆಗಂತೂ ಅದು ಅರ್ಥವಾಗದೆ ಅಂಕಿತಾ ಇವನು ಹೀಗೆ ಹೇಳ್ತಾ ಇದ್ದಾನೆ ಅಂದರೆ ಒಂದು ವೇಳೆ ಹೋಗಲು ಕ್ಯಾಬ್ಗಳು ಸಿಗ್ತವೋ ಇಲ್ವೋ ಅಂದ್ಕೊಂಡು 20 ನಿಮಿಷಗಳು ವೆಯ್ಟ್ ಮಾಡ್ತೀರಾ ಸರ್, ಮತ್ತೆ ನಾನು ಬರ್ತೇನೆ, ನನ್ನನ್ನು ಈ ಅಡ್ರೆಸ್ಗೆ ಡ್ರಾಪ್ ಮಾಡಬೇಕು ಎಂದು ತನ್ನ ಆಫೀಸ್ ಅಡ್ರೆಸ್ನ ತೋರಿಸಿದ್ಲು ಅಂಕಿತಾ. ಓಕೆ ಮೇಡಮ್, ಆದರೆ ವೆಯ್ಟಿಂಗ್ ಚಾರ್ಜ್ ಆಗುತ್ತೆ ಅಂದ. ಓಕೆ ಸರ್, ನಾನು ಪೇ ಮಾಡ್ತೀನಿ, ವೆಯ್ಟ್ ಮಾಡಿ ಎಂದು ಹೇಳಿ ತಾರಕ್ ನಂಬರ್ಗೆ ಮತ್ತೆ ಕಾಲ್ ಮಾಡ್ತಾ ಮುಂದೆ ನಡೆದ್ಲು. ಬಾತ್ರೂಮ್ನಲ್ಲಿ ಇದ್ದ ತಾರಕ್ ಫೋನ್ ಲಿಫ್ಟ್ ಮಾಡದಿದ್ರೆ ಮತ್ತೆ ಮಾಡೋಣ ಅಂದ್ಕೊಂಡು ಹಿಂದೆ ನಿದ್ರೆಯಲ್ಲಿ ಇದ್ದಾಗ ಡಿಸ್ಟರ್ಬ್ ಮಾಡಿದ್ದಕ್ಕೆ ಬೈದಿದ್ದು ಅವಳು ನೆನಪಿಸ್ಕೊಂಡು, ಅಯ್ಯೋ, ಅವನಿಂದ ಬೈಗುಳ ತಿನ್ನೋದಕ್ಕಿಂತ ಗೂಗಲ್ ಮಾತೆಯನ್ನೇ ನಂಬೋದು ಒಳ್ಳೆಯದು ಅಂದ್ಕೊಂಡು ಕಾಲುಗಳಿಗೆ ಕೆಲಸ ಕೊಟ್ಟಳು. GPS ಟ್ರ್ಯಾಕ್ ಮಾಡಿಕೊಂಡು ಆನ್ ಮಾಡಿ ಹೊರಟಳು. ಅರ್ಧ ಕಿಲೋಮೀಟರ್ ಮುಂದೆ ನಡೆದ ಅವಳಿಗೆ ಅಲ್ಲಿಗೆ ಕ್ಯಾಬ್ಗಳು ಯಾಕೆ ಇರಲಿಲ್ಲ ಅಂತ ಸುಲಭವಾಗಿ ಅರ್ಥವಾಗ್ತಾ ಇದ್ದರೆ, ಸಂದುಗಳು, ಸಣ್ಣ ಚಿಕ್ಕ ಜಾಗಗಳಿರುವ ಗಲ್ಲಿಗಳೊಳಗೆ ಗೂಗಲ್ ಸಹಾಯದಿಂದ ಹೋಗ್ತಾ 20 ನಿಮಿಷಗಳಲ್ಲಿ 1.5 ಕಿಲೋಮೀಟರ್ ದೂರವನ್ನು ಸರಿಸೇ ಬಿಟ್ಲು. ಅಂದರೆ ಕರಗಿಸಿ ಕೊನೆಗೆ ತಾರಕ್ ಕಳುಹಿಸಿದ ನಿಖರವಾದ ಲೊಕೇಶನ್, ಅಂದರೆ ಅವನ ಮನೆಯನ್ನು ತಲುಪಿದ್ಲು. ಸ್ಲಮ್ ಏರಿಯಾವೇನೋ ಅಲ್ಲ, ಆದರೆ ಕೆಳಗಡೆ ಮಧ್ಯಮ ವರ್ಗದವರು ಇರುವಂಥ ಪ್ರದೇಶ ಅದು. ಪಕ್ಕಕ್ಕೆ ಅಂಟಿಕೊಂಡಿರುವ ಮನೆಗಳು, ನೀರಿಗಾಗಿ ಕೊಡಗಳನ್ನು ಹಿಡಿದು ನಿಂತಿರುವ ಕ್ಯೂಗಳು, ಅವೆಲ್ಲಗಳ ನಡುವೆ ಎಲ್ಲೋ ಮನೆಗಳಿಂದ 10 ಅಡಿ ದೂರದಲ್ಲಿ ನಿರ್ವಹಣೆ ಮಾಡ್ತಾ ಪ್ರತ್ಯೇಕವಾಗಿದ್ದ ಒಂದು ತಗಡಿನ ಮನೆ. ಅದೇ ನಮ್ಮ ತಾರಕ್ ಶೇರ್ ಮಾಡಿದ ವಿಳಾಸ. ಅದು ನೋಡಿ ಮತ್ತೊಮ್ಮೆ ತಾರಕ್ಗೆ ಕಾಲ್ ಮಾಡ್ತಾಯಿದ್ರೆ ಕೊನೆಯ ರಿಂಗ್ಗೆ ಕಾಲ್ನ ಲಿಫ್ಟ್ ಮಾಡಿ, ಎಲ್ಲಿದೆಯಾ ಅಂದನು ತಾರಕ್. ನೀವು ಕಳುಹಿಸಿದ ಲೊಕೇಶನ್ನಲ್ಲಿ ಇರುವ ಮನೆಯ ಮುಂದೆ ನಾನು ಇದ್ದೇನೆ ಸರ್ ಅಂತ ಹೇಳಿದ್ಲು ಅಂಕಿತಾ. ಇವಾಗಲೇ ಫ್ರೆಶ್ ಆಗಿ ಟವೆಲ್ನಲ್ಲಿ ಮಾತ್ರ ಇದ್ದ ತಾರಕ್ ಕಿಟಕಿ ಓಪನ್ ಮಾಡಿಕೊಂಡು
ಅದರಿಂದ ಹೊರಗಡೆ ನೋಡಿ ಹಾಂ ಒಳಗಡೆ ಬಂದುಬಿಡು ಅಂದನು ತಾರಕ್. ಹ್ಞೂ ನಾನು ಬರೋದಿಲ್ಲ, ನೀವೇ ಹೊರಗಡೆ ಬಂದು ತೆಗೆದುಕೊಳ್ಳಿ ಅಂದ್ಲು ಅಂಕಿತಾ. ಏಯ್, ನಾನು ಹೊರಗಡೆ ಬಂದು ನಿನ್ನ ಬಳಿ ಹಣ ತಗೊಂಡ್ರೆ ನೋಡುವವರು ನಿನ್ನ ಬಗ್ಗೆ ಬಹಳ ಕೆಟ್ಟಾಗಿ ಅಂದ್ಕೊಳ್ತಾರೆ. ಒಳಗಡೆ ಬಾ ಎಂದು ಗಂಭೀರವಾಗಿ ಹೇಳಿದನು ತಾರಕ್. ಒಳಗಡೆ ಬಂದರೂ ಕೂಡ ಜನ ಅದನ್ನೇ ಅಂದ್ಕೊಳ್ತಾರೆ ಸರ್, ನಾನು ಬರೋದಿಲ್ಲ, ನೀವೇ ಹೊರಗಡೆ ಬನ್ನಿ ಅಂತ ಹೇಳಿದ್ಲು ಅಂಕಿತಾ. ಏಯ್ ಹುಚ್ಚು ಗುಬ್ಬಿ, ನನ್ನ ದೇಹದ ಮೇಲೆ ಬಟ್ಟೆಗಳಿಲ್ಲ, ನೀನೇ ಒಳಗಡೆ ಬಂದುಬಿಡು, ನಾನು ಹೇಳ್ತೇನೆ ಅಂದ. ಇದೇನು ದೇಹದ ಮೇಲೆ ಬಟ್ಟೆಗಳಿಲ್ಲ ಎಂದು ನನ್ನನ್ನು ಒಳಗಡೆ ಬರಲು ಹೇಳ್ತಾ ಇದ್ದಾನಲ್ಲ ಎಂದು ಕಣ್ಣು ಬಿಟ್ಲು ಹುಡುಗಿ. ಮೌನವಾಗಿರುವ ಅವಳನ್ನು ಕಿಟಕಿಯಿಂದ ನೋಡ್ತಾಲೆ ಕಾಲ್ ಕಟ್ ಮಾಡಿದ ತಾರಕ್ ಫೋನನ್ನು ಬೆಡ್ ಮೇಲೆ ಇಟ್ಟು ಬಟ್ಟೆಗಳನ್ನು ಹಾಕ್ಕೊಳ್ಳಲು ಹೊರಟು ಹೋದ. 5 ನಿಮಿಷಗಳು ಕಳೆದರೂ ಅಂಕಿತಾ ಮಾತ್ರ ಮನೆಯೊಳಗಡೆ ಬರಲೇ ಇಲ್ಲ. ತಾರಕ್ ಮನೆಯಿಂದ ಹೊರಗಡೆ ಅವನು ಕೂಡ ಹೋಗಲಿಲ್ಲ. ಬಾಗಿಲಲ್ಲಿ ನಿಂತಿದ್ದ ಅಂಕಿತಾ ಪಕ್ಕದಲ್ಲಿದ್ದ ಟೀ ಹಿಡಿದುಕೊಂಡು ತಾರಕ್ ಮನೆಯ ಗೇಟ್ ಒಳಗಡೆ ಹೋಗ್ತಾ ಇದ್ದ 12 ವರ್ಷದ ಚಿಂಟುವಿನ ನೋಡಿದ್ಲು. ಏಯ್ ಚಿನ್ನು, ನಿಲ್ಲು ನಿಲ್ಲು ಅಂದ್ಲು. ಅವನ ಮುಂದೆ ಬಂದು ನಿಲ್ಲಿಸಿದ್ಲು ಅಂಕಿತಾ. ಇದ್ದಕ್ಕಿದ್ದಂತೆ ಆ ಪ್ರದೇಶದಲ್ಲಿ ಹೊಸದಾಗಿ ಕಾಣ್ತಾ ಇದ್ದ ಅಂಕಿತಾಳನ್ನು ನೋಡಿ ಅವನು ಸ್ವಲ್ಪ ಫ್ರೀಸ್ ಆಗಿ ಮತ್ತು ಅಂಕಿತಾಳ ಕರೆಯಿಂದ ಹೊರಗಡೆ ಬಂದು, ಏನಕ್ಕ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ಯಾರಿಗಾಗಿ ಬಂದಿದ್ದೀಯಾ ಎಂದು ಅಂಕಿತಾಳನ್ನು ಮೇಲಿಂದ ಕೆಳಗೆ ದಿಟ್ಟಿಸಿ ನೋಡ್ತಾ ಕೇಳಿದನು ಚಿಂಟು. ಅಕ್ಕ ಎಂದು ಕೂಡಲೇ ಕರಗಿ ಹೋದ ಅಂಕಿತ ಅವನ ಎತ್ತರಕ್ಕೆ ಬಾಗಿ ಇಹಿಹಿ ಎಂದು ನಗುತ್ತಾ, ಹಾಯ್ ಚಿನ್ನು, ನನ್ನ ಹೆಸರು ಅಂಕಿತಾ, ನಿನ್ನ ಹೆಸರೇನು ಎಂದು ಅವನ ತಲೆ ಮೇಲೆ ಕೈ ಹಾಕಿ ನೇವರಿಸ್ತಾ ಕೇಳಿದ್ದು ಅಂಕಿತಾ. ಆವಾಗಲೇ ಡೋರ್ನ ಓಪನ್ ಮಾಡಿದ್ದ ತಾರಕ್ಗೆ ಹೆಸರು ಕೇಳಿದ್ದು ಮಾತ್ರ ಕೇಳಿಸಿ, ಸಂದೇಹ ಇಲ್ಲ, ಇವಳು ಖಂಡಿತ ಯಾವ ಜನಗಣತಿ ಮಾಡುವ ಗ್ರೂಪ್ನಿಂದ ಬಂದಿರ್ತಾಳೆ, ಇಲ್ದಿದ್ರೆ ಆ ಮ್ಯಾಟ್ರಿಮೊನಿಗೆ ಸಂಬಂಧಿಸಿದವಳು ಆಗಿರ್ತಾಳೆ ಅಂದ್ಕೊಳ್ತಾ, ಅವನ ಹೆಸರು ಏನಾದರೂ ಆಗಿರಲಿ, ನಿನಗೇನು ಗುಬ್ಬಿ, ಅವನಿಗೂ ಕೂಡ ಮದುವೆ ಸಂಬಂಧ ನೋಡ್ತೀಯಾ ಏನು ಎಂದು ವ್ಯಂಗ್ಯವಾಗಿ ಕೇಳಿದನು ತಾರಕ್. ಇದ್ದಕ್ಕಿದ್ದಂತೆ ಕೇಳಿ ಬಂದ ತಾರಕ್ನ ವಾಯ್ಸ್ಗೆ ಹಿಂದೆ ತಿರುಗಿ ನೋಡಿದ ಅಂಕಿತಾ ಅಲ್ಲಿ ಬಾಗಿಲಿಗೆ ಅಡ್ಡಲಾಗಿ ರಾಕ್ ಸಾಲಿಡ್ ಬಾಡಿಯೊಂದಿಗೆ ಗ್ರೇ ಕಲರ್ ಚೆಕ್ ಶರ್ಟ್, ಬ್ಲ್ಯಾಕ್ ಜೀನ್ಸ್, ಅದು ಕೂಡ ಮತ್ತೆ ಹರಿದಿದ್ದೆ ಸೆಮಿ ನ್ಯೂಡ್, ಆಗಷ್ಟೇ ಫ್ರೆಶ್ ಆಗಿದ್ದರಿಂದ ಇನ್ನೂ ಒದ್ದೆಯಾಗಿದ್ದ ಹೇರ್, ಶರ್ಟ್ ಹ್ಯಾಂಡ್ಸನ್ನು ಹಿಂದೆ ಮಡಚುತ್ತಾ ತನ್ನ ಮುಂದಕ್ಕೆ ಬರ್ತಾ ಇದ್ದ ತಾರಕ್ನನ್ನು ನೋಡಿ ಮನಸ್ಸಿನಲ್ಲಿ ಬಂದ್ಬಿಟ್ಟ, ನನ್ನ ಪಾಲಿಗೆ ವಿಲನ್ ಇವನು, ನಾನು ಏನು ಮಾತಾಡಿದರೂ ಸರಿ ಇವನು ಮದುವೆ ಬಳಿಗೆ ಹೋಗ್ಬಿಡ್ತಾನೆ, ಯಾಕೆ ಎಂದು ಅಂದ್ಕೊಳ್ತಾ ಮೇಲೆ ಮಾತ್ರ ಹಲ್ಲು ಕಿರಿಯುತ್ತಾ ಇಹಿಹಿ ಗುಡ್ ಮಾರ್ನಿಂಗ್ ಸರ್ ಅಂದ್ಲು ಅಂಕಿತಾ. ತನ್ನನ್ನು ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದ ಅಂಕಿತಾಳನ್ನು ವಿಚಿತ್ರವಾಗಿ ನೋಡ್ತಾ, ನಿಜ ಹೇಳು ಗುಬ್ಬಿ, ನಿನಗೆ ಸ್ವಲ್ಪ ಹುಚ್ಚಿದೆ ಅಲ್ವೇ ಎಂದು ಕೇಳಿದನು ತಾರಕ್. ಸರ್, ನನಗೆ ಹುಚ್ಚೇನೂ ಇಲ್ಲ, ನಾನು ಪರ್ಫೆಕ್ಟ್ ಗುಡ್ ಗೊತ್ತಾ ಅಂದ್ಲು ಅಂಕಿತಾ ಕೋಪದಿಂದ. ಇಲ್ದಿದ್ರೆ ಯಾಕೆ ನನ್ನನ್ನು ನೋಡಿ ಇಹಿಹಿ ಎಂದು ಹಲ್ಲು ಕಿರಿತಾ ಇದೀಯಾ, ಯಾಕೆ, ಜೊತೆಗೆ ನಾನೇನು ನಿನ್ನ ಲವರ್ ಅಂದಂತೆ ಒಂದು ಗುಡ್ ಮಾರ್ನಿಂಗ್ ಬೇರೆ ಎಂದು ಸಿಟ್ಟಿನಿಂದ ಫೇಸ್ ಮಾಡಿ ಹೇಳಿದನು ತಾರಕ್. ತಾರಕ್ನ ಮುಖವನ್ನು ನೋಡಿ ಮೂತಿ ತಿರುಗಿಸಿ, ಲವರ್ಸ್ ಮಾತ್ರ ಗುಡ್ ಮಾರ್ನಿಂಗ್ ಹೇಳಬೇಕು ಎಂದು ಯಾವ ಸಂವಿಧಾನದಲ್ಲಿ ಬಂದಿದೆ ಸರ್, ಏನೋ ನೆನ್ನೆ ಸಿಕ್ಕಿದ್ವು ಅಲ್ವೇ ಎಂದು ನಕ್ಕದೆ, ಅದು ಕೂಡ ತಪ್ಪಾ, ಇಲ್ದಿದ್ರೆ ಯಾವಾಗಲೂ ನಿಮ್ಮ ಹಾಗೆ ಫೇಸನ್ನು ಸುಟ್ಟು ಹೋದ ಮಸಾಲ ದೋಸೆಯಂತೆ ಇಡಬೇಕಾ ಅಂದ್ಲು ಅಂಕಿತಾ ತನ್ನನ್ನು ಹುಚ್ಚಿ ಎಂದಿದ್ದ ಕೋಪದಿಂದ. ಅಷ್ಟೊತ್ತಿಗಾಗಲೇ ಅವಳು ಹತ್ತಿರ ಬಂದಿದ್ದ ತಾರಕ್ ತನ್ನ ಮುಖವನ್ನು ಕಾಮೆಂಟ್ ಮಾಡಿದ್ದಾಳೆ ಎಂಬ ಕೋಪದಿಂದ ಕೈಗೆ ಸಿಕ್ಕಿದ ಅಂಕಿತಾಳ ಕೈಯನ್ನು ಹಿಡಿದು ಹಿಂದಕ್ಕೆ ಮಡಚಿ ಅವಳು ಬೆನ್ನಿಗೆ ತಾಗಿಸಿ, ಏನೇ ನನ್ನದು ಸುಟ್ಟು ಹೋದ ಮಸಾಲೆ ದೋಸೆ ಮುಖವೇ ಎಂದು ಅವಳ ಬೆನ್ನಿಗೆ ಮೇಲಿದ್ದ ಕೈಯನ್ನು ಹಿಡಿದು ತನ್ನ ಕಡೆಗೆ ಗಟ್ಟಿಯಾಗಿ ಇಳ್ಕೊಂಡ. ಇಬ್ಬರ ದೇಹಗಳು ಅರ್ಧ ಕ್ಷಣದಲ್ಲಿ ಒಂದಾಗುತ್ತವೆ ಎನ್ನುವಾಗ ಖಾಲಿಯಾಗಿದ್ದ ಅವಳ ಒಂದು ಕೈನ ಮಧ್ಯದಲ್ಲಿ ಇಟ್ಟರೆ ಅವನು ಎಳೆದ ಫೋರ್ಸ್ಗೆ ಆ ಕೈ ಯಾವಾಗಲೂ ಬಳಲಿತು. ಸ್ಲೋ ಮೋಷನ್ನಲ್ಲಿ ಸೇರಿಕೊಂಡು ಎರಡೂ ದೇಹಗಳ ಸ್ಪರ್ಶಕ್ಕೆ ಅಂಕಿತಾಳ ಹೃದಯದಲ್ಲಿ ಒಂದು ಸಣ್ಣ ಸುನಾಮಿ ಬಂದು ಅದರಲ್ಲಿ ತಾನು ಈಜು ಬಾರದ ಸಣ್ಣ ಮೀನು ಮರಿಯಂತೆ ಒದ್ದಾಡ್ತಾ ಇದ್ದರೆ ಹಿಂದೊಂದು ಅರಿಯದ ಭಾವನೆ ಅವನಲ್ಲಿ ಮೂಡಿ ಟ್ಯೂ ಟ್ಯೂ ಎಂದು ನರಗಳು ನಾಡಿಗಳಲ್ಲಿ ಕರೆಂಟ್ ಪಾಸಾಯಿತು ತಾರಕ್ನಲ್ಲಿ.
ತಾರಕ್ ಮದುವೆ ಸಂಬಂಧಗಳು ಎಂದಾಗ ನಾಚಿಕೊಂಡು ಮೋಹದಲ್ಲಿ ಮುಳುಗಿ ಹೋಗಿದ್ದ 12 ವರ್ಷದ ಚಿಂಟುವಿಗೆ ಆಗ ಜ್ಞಾನ ಬಂದು, ಅಣ್ಣ ಇವರು ಮದುವೆ ಸಂಬಂಧಗಳನ್ನು ನೋಡ್ತಾರಿಯಾ ಎಂದು ನಾಚಿಕೆಯಿಂದ ಕೇಳಿದನು. ಚಿಂಟುವಿನ ಮಾತಿಗೆ ಪ್ರಜ್ಞೆಗೆ ಬಂದ ಅಂಕಿತ ತಕ್ಷಣ ತಾರಕ್ನಿಂದ ದೂರ ಸರಿಯಲು ಪ್ರಯತ್ನಿಸ್ತಾ ಇರುವಾಗಲೇ ಅವಳ ಕದಲುವಿಕೆಗಳಿಂದ ಪ್ರಜ್ಞೆಗೆ ಬಂದ ತಾರಕ್ ಮಾತ್ರ ಅವಳನ್ನು 1 ಇಂಚ್ ಕೂಡ ಕದಲಲು ಬಿಡದೆ ಹಾಗೆಯೇ ಗಟ್ಟಿಯಾಗಿ ಹಿಡ್ಕೊಂಡು, ಹೇಳೆ, ನನ್ನ ಫೇಸ್ ಸುಟ್ಟೋದ ಮಸಾಲೆ ದೋಸೆ ಅಂತೆ ಇದೆಯಾ? ಅತಿ ಹತ್ತಿರದಲ್ಲಿದ್ದ ತಾರಕ್ ಮಾತನಾಡ್ತಾ ಇದ್ದಾಗ ಅವನ ಬೆಚ್ಚಗಿನ ಉಸಿರು ಅವಳ ಕುತ್ತಿಗೆಯ ಕಂಬಗಳಲ್ಲಿ ತಗುಲಿ ಕಚಗುಳಿ ಆಗುತ್ತಾ ಇದ್ದರೆ ಕಣ್ಣುಗಳನ್ನು ಮೇಲಕ್ಕೆತ್ತಿ ಅವನನ್ನು ನೇರವಾಗಿ ನೋಡಲು ಸಾಧ್ಯ ಆಗದೆ ಹಾಗೆಯೇ ಕಣ್ರೆಪ್ಪೆಗಳನ್ನು ಕೆಳಗಡೆ ಇಳಿಸಿದ್ಲು ಅಂಕಿತ. ಸರಿಯಾಗಿ ಅವನ ಭುಜಕ್ಕೆ ಸ್ವಲ್ಪ ಕೆಳಗಿರುವ ಅಂಕಿತಾಳ ತಲೆ ಅವನ ಚೆಸ್ಟ್ ಮೇಲೆ ಇದೆ. ಮೇಲಿನ 3 ಬಟನ್ಗಳು ಹಾಕದೆ ಬಿಟ್ಟಿರೋದ್ರಿಂದ ಓಪನ್ ಆಗಿದ್ದ ಶರ್ಟ್ನಿಂದ ಅವನ ಚೆಸ್ಟ್ ಮೇಲೆ ಇರುವ ಕಪ್ಪಾದ ದಟ್ಟವಾದ ಕೂದಲುಗಳು ಅವಳ ಕೆನ್ನೆಗಳನ್ನು ತೌಡ್ತಾ ಇದ್ವು, ಅಂದರೆ ಸವರ್ತಾ ಇದ್ವು. ದಯವಿಟ್ಟು ಸರ್ ಬಿಡಿ ಅಂದು ಮೆಲ್ಲಗೆ ತುಟಿಗಳು ಅಲುಗಾಡಿಸುತ್ತಾ ಅಲ್ಲೇ. ಅವಳು ಮಾತನಾಡ್ತಾ ಇದ್ದಾಗ ತನ್ನ ಮೃದುವಾದ ತುಟಿಗಳು, ಅಂಕಿತಾಳ ಮೃದುವಾದ ತುಟಿಗಳು ಅವನ ದೃಢವಾದ ಚೆಸ್ಟ್ಗೆ ತಗುಲಿ ಕಂದಿ ಹೋಗ್ತಾ ಇದ್ದರೆ ಅವನಲ್ಲಿ 1000 ವೋಲ್ಟ್ ಬಲ್ಬ್ ಕರೆಂಟ್ ಪಾಸ್ ಆದಂತೆ ಆಯಿತು. ಆದರೆ ಆ ಫೀಲಿಂಗ್ ಈ ನಮ್ಮವನಿಗೆ, ಅಂದರೆ ಈ ಡೆವಿಲ್ಗೆ ಬಹಳ ಇಷ್ಟವಾಗಿದ್ದರಿಂದ ಇನ್ನೂ ಬಿಡದೆ ಹಾಗೆಯೇ ಹಿಡ್ಕೊಂಡು, ಹೇಳೆ, ನನ್ನ ಫೇಸ್ ಹೇಗಿರುತ್ತದೆ ಎಂದು ಅವಳ ಕಿವಿಯ ಬಳಿ ಮೆಲ್ಲಗೆ ಕೇಳಿದ. ಮತ್ತೊಮ್ಮೆ ಅವನ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತಮ್ಮಲ್ಲೇ ಗೊಣಗ್ತಾ ಇದ್ದರೆ ಚಿಂಟುವಿಗೆ ಸಿಟ್ಟು ಬಂದು, ಅಣ್ಣ ಟೀ ತೆಗೆದುಕೊಳ್ತೀಯಾ ಇಲ್ವಾ? ಅಕ್ಕ ನೀನು ನನಗೆ ಮದುವೆ ಸಂಬಂಧಗಳನ್ನು ನೋಡ್ತೀಯಾ ಅಂದರೆ ಹೇಳು, ನನ್ನ ಬಯೋಡೇಟಾ ಸಂಪೂರ್ಣವಾಗಿ ನಿನ್ನೆ ಮುಂದೆನೇ ಇಡ್ತೇನೆ ಅಂದನು ಚಿಂಟು. ಪಾಪ ಡೆವಿಲ್, ಅವರಲ್ಲಿ ಫೀಲಿಂಗ್ಸ್ ಆಗಷ್ಟೇ ಬಿಲ್ಡ್ ಆಗ್ತಾಯಿದ್ರೆ ಮಧ್ಯದಲ್ಲಿ ಈ ಚಿಂಟುವಿನ ಗಲಾಟೆ ಒಂದು ಹೆಚ್ಚಾಯಿತು. ತಕ್ಷಣ ಅವನ ಕೈಗಳಿಂದ ಟೀ ತೆಗೆದುಕೊಂಡು ಗ್ಲಾಸನ್ನು ಎಸೆದು ಒಡೆದು, ಏ ಚಿಂಟು, ನಾನು ಕಣ್ಣು ಮುಚ್ಚಿ ತೆರೆಯೋದ್ರೊಳಗಡೆ ನೀನು ಇನ್ನು ಇಲ್ಲಿಂದ ಮಾಯ ಆಗಬೇಕು. ಇಲ್ದಿದ್ರೆ ತಾರಕ್ ಮಾತು ಪೂರ್ಣಗೊಳಿಸೋದಕ್ಕೂ ಮೊದಲೇ ಅರ್ಥವಾಯಿತು ಅಣ್ಣ, ನೀನು ಏನು ಹೇಳ್ತೀಯ, ನಾನು ಇರೋದಿಲ್ಲ ಬಿಡು ಎಂದು ಓಡೋಡುತ್ತಾ ಅವನು ಹೋಗ್ತಾ ಹೋಗ್ತಾ ಗೇಟ್ ಬಳಿಗೆ ಹೋಗಿ, ಅಕ್ಕ ನೀನು ಮದುವೆ ಸಂಬಂಧಗಳು ನೋಡ್ತೀಯ ಅಂದರೆ ಹೇಳು, ಅದೋ ಆ ಬೀದಿಯ ಕೊನೆಯಲ್ಲಿ ಅಲ್ಲಿಯೇ ಇರ್ತೇನೆ. ನೀನು ಹೋಗುವಾಗ 1 ಬಾರಿ ನನ್ನನ್ನು ಭೇಟಿಯಾದರೆ ನನ್ನ ಬಯೋಡೇಟಾ ಸಂಪೂರ್ಣವಾಗಿ ನಿನಗೆ ಹೇಳ್ತೇನೆ ಎಂದು ಜೋರಾಗಿ ಅರ್ಚಿ ಕೂಗಿ ಹೇಳಿ ತಾರಕ್ನ ನೋಟಕ್ಕೆ ಹೆದರಿ ಪಲಾಯನ ಮಾಡಿದನು ಚಿಂಟು. ಅಯ್ಯೋ, ಈಗ ಈ ಚಿಂಟು ಕೂಡ ಹೋಗ್ಬಿಟ್ಟ, ಇವನೇನು ಬಿಡುವ ಹಾಗೆ ಕಾಣ್ತಾ ಇಲ್ಲ, ಹೇಗೆ ಅಂದ್ಕೊಂಡು ಅವನಿಂದ ಬಿಡಿಸ್ಕೊಳ್ಳಲು ಕದಲ್ತಾ ಇದ್ರೆ, ಏಯ್ ಕದಲ್ದೆ ಅಂದರೆ ಕದಲ್ದೇ ಇರಲು ಆಗೋದಿಲ್ವೇ? ಕದಲ್ಬೇಡ, ಚೆನ್ನಾಗಿದೆ ಹೀಗೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಮುದ್ದು ಗುಬ್ಬಿ, ಸುಮ್ಮನೆ ಕದಲಿದರೆ ಕತ್ತರಿಸಿ ಕುಯ್ದುಕೊಂಡು ತಿಂದ್ಬಿಡ್ತೀನಿ ಅಂದನು ತಾರಕ್. ಸರ್, ನಾನು ಮನುಷ್ಯಳು ಸರ್, ನನ್ನನ್ನು ತಿಂತೇನೆ ಅಂತೀರಾ? ಯಾಕೆ ಎಂದು ಸಿಟ್ಟಿನಿಂದ ಹೇಳಿದ್ದು. ಚೆನ್ನಾಗಿದೆಯಾ? ಮೃದುವಾಗಿ ಮುಟ್ಟಿದರೆ ಹೀಗಿದೆಯಾ ಅಂದರೆ ಕಟ್ ಮಾಡಿ ತಿಂದರೆ ಇನ್ನೆಷ್ಟು ಟೇಸ್ಟಿಯಾಗಿ ಇರ್ತೀಯ ಎಂದು ಯೋಚಿಸ್ತಾ ಇದ್ದೇನೆ. ಅವನು ಕಟ್ ಅಂದಿದ್ದು ಇವಳಿಗೆ ಕೂಟ್ ಅನ್ನೋ ಹಾಗೆ ಕೇಳಿಸಿ ಕೂಟ್ ಎಂದು ವಿಚಿತ್ರವಾದ ಎಕ್ಸ್ಪ್ರೆಷನ್ಗಳನ್ನು ತೋರಿಸಿದ ಅಂಕಿತ, ಅಯ್ಯೋ, ಈಗ ಇಲ್ಲಿಂದ ಫಾಸ್ಟಾಗಿ ಜಂಪ್ ಆಗದೆ ಇದ್ದರೆ ನಿಜವಾಗಿಯೂ ಕುಯ್ದುಕೊಂಡು ತಿಂದರೂ ತಿಂತಾನೆ ಇವನು ಅಂದ್ಕೊಂಡು, ಸರ್ ಬಿಡಿ ಸರ್, ನನಗೆ ಆಫೀಸ್ಗೆ ಟೈಮ್ ಆಗ್ತಾಯಿದೆ, ನನ್ನ ಚೈನ್ ಕೊಟ್ಬಿಟ್ರೆ ಹೋಗಿಬಿಡ್ತೇನೆ. ಮೊದಲು ಹೇಳು, ನನ್ನ ಫೇಸ್ ಹೇಗಿದೆ? ಹೇಳದೇ ಇದ್ದರೆ ಇನ್ನು ಇವನು ಬಿಡುವ ಹಾಗೆ ಕಾಣ್ತಾ ಇಲ್ಲ ಅಂದ್ಕೊಂಡು ಉರಿಗೊಳ್ಳುತ್ತಾ ಹೀರೋನ ಹಾಗೆ ಅಂದ್ಲು ಅಳುವ ಮುಖದಿಂದ. ಕರೆಕ್ಟ್, ಇನ್ನೊಂದು ಬಾರಿ ಅಡ್ಡಾದಿಡ್ಡಿ ಹೋಲಿಕೆಗಳಿಂದ ಹೋಲಿಸ್ತೀಯಾ ಅಂದ. ಅಂಕಿತ ಮನಸ್ಸಿನಲ್ಲಿ, ಇವನಾದರೆ ನನ್ನನ್ನು ಗುಬ್ಬಿ ಎಂದು ಹೋಲಿಸಬಲ್ಲ, ಆದರೆ ನಾನು ಇವನನ್ನು ಹೋಲಿಸಬಾರ್ದಾ? ಮುಖ ನೋಡು, ಯಾವಾಗ ನೋಡಿದರೂ ಸಿಟ್ಟಿಂದ ಇರ್ತಾನೆ, ನಿಜವಾಗಿಯೂ ಸುಟ್ಟು ಹೋದ ಮಸಾಲ ದೋಸೆಯಂತೆ ಇರುತ್ತದೆ ಎಂದು ಮನಸ್ಸಿನಲ್ಲಿ ಅಡ್ಡಾದಿಡ್ಡಿ ಬೈಗಳನ್ನು ಬೈದುಕೊಂಡು, ಹೋಲಿಸೋದಿಲ್ಲ ಸರ್ ಅಂದ್ಲು. ಹಾಗಿದ್ರೆ ಸರಿ ಹೇಳು. ಸರ್, ಸಾರಿ ಅಳುವ ಮುಖ ಮಾಡಿ ಹೇಳಿದ್ಲು ಅಂಕಿತಾಳ ಫೇಸ್ ನೋಡಿ ನಗುತ್ತಾ. ಹಾಗಿದ್ರೆ ಸರಿ,
ನಿನ್ನನ್ನು ಬಿಡಲು ಅನ್ನಿಸ್ತಾ ಇಲ್ಲ ನನಗೆ. ಸರ್, ನನಗೆ ಆಫೀಸ್ಗೆ ಟೈಮ್ ಆಗ್ತಾಯಿದೆ ಸರ್, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಹಾಂ ಎಂದು ಗಾಢವಾಗಿ ನಿಟ್ಟುಸಿರುಬಿಟ್ಟು ಹೋಗೋಣ ಎಂದನು ಹಿಂದಿರುಗಿ. ಅಮ್ಮಯ್ಯ ಎಂದು ಅಲ್ಲಿವರೆಗೂ ರೋಲರ್ ಕೆಳಗಡೆ ಸಿಲುಕಿಕೊಂಡಿದ್ದ ರೂಪಾಯಿ ನಾಣ್ಯದಂತೆ ಒದ್ದಾಡಿದ ಹುಡುಗಿ ಮುಕ್ತವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಎಲ್ಗೆ ಸರ್ ಅಂದ್ಲು. ಎಲ್ಲಿಗೆ? ಯಾಕೆ? ಚೈನ್ ಬೇಡವಾ? ಹೊರಗೆ ತೆಗೆದುಕೊಂಡು ಬನ್ನಿ ಸರ್. ಇನ್ನೂ ಮನೆ ಒಳಗಡೆ ಯಾಕೆ? ಅಂಕಿತಾಳ ಕ್ವೆಶ್ಚನ್ಗೆ ಹೋಗ್ತಾ ಇದ್ದವನು ಅಲ್ಲೇ ನಿಂತು ಕೋಪದಿಂದ ಅವಳನ್ನು ನೋಡಿದಾಗ ಇಹಿಹಿ ಬರ್ತಾ ಇದ್ದೇನೆ ಎಂದು ಒಳಗಡೆ ಹೋದಳು ಅಂಕಿತಾ. ಇಬ್ಬರೂ ಸೇರಿ ಮನೆ ಒಳಗಡೆ ಹೋಗ್ತಾ ಇದ್ದಂತೆಯೇ ಅಂಕಿತಾಳಿಗೆ ಕುಳಿತುಕೊಳ್ಳಲು ಚೇರನ್ನು ತೋರಿಸಿದ. ಪರವಾಗಿಲ್ಲ ಸರ್. ತಾರಕ್ನ ನೋಟಕ್ಕೆ ಹೆದರಿ ದಡಕ್ ಎಂದು ಕುಳಿತುಕೊಂಡು ಅಂಕಿತಾ ಬೆಡ್ಗೆ ಆಚೆ ಕಡೆ ಇದ್ದ ಟೇಬಲ್ ಮೇಲೆ ಅಂಕಿತಾಳ ಚೈನ್ ಇತ್ತು. ಅದನ್ನು ತಂದು ಅವಳ ಕುತ್ತಿಗೆಯಲ್ಲಿ ಹಾಕ್ತಾ, ನಿನ್ನೆ ಗಟ್ಟಿಯಾಗಿ ಎಳೆದಾಗ ಈ ಚೈನ್ ಸ್ವಲ್ಪ ಕಟ್ಟಾಗಿದೆ. ಬಾ, ಈಗ ಹೋಗುವಾಗ ಇದನ್ನು ರಿಪೇರಿ ಮಾಡಿಸ್ತೇನೆ, ನಿನಗೆ ಕೊಡ್ತೇನೆ ಎಂದು ಕುತ್ತಿಗೆಯಲ್ಲಿ ಹಾಕ್ತಾ ಇದ್ದ ತಾರಕ್ನನ್ನು ನಿಲ್ಲಿಸಿ, ಪರವಾಗಿಲ್ಲ ಸರ್, ನಾನು ಹಾಕ್ಕೊಳ್ತೇನೆ ಸರ್ ಅಂದ್ಲು ಅಂಕಿತಾ. ಈ ಕತೆ ಮುಂದುವರಿಯೋದು. ನಿಮಗೆ ಏನನ್ಸುತ್ತೆ? ಇವರಿಬ್ಬರ ಮಧ್ಯೆ ಲವ್ ಆಗುತ್ತಾ? ಏನಾಗುತ್ತೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಧನ್ಯವಾದಗಳು.